ಸರ್ಕಾರದ ನೀತಿಗಳ ವಿರುದ್ಧ ಸಿಡಿದೆದ್ದ ಜನ್ ಝಿ ಹೋರಾಟದ ಕಾವು ಹೇಗಿತ್ತಂದ್ರೆ ದೈತ್ಯ ರಾಜಕೀಯ ಪಕ್ಷಗಳೇ ಈಗ ಬೆಚ್ಚಿ ಬಿದ್ದಿವೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಯುವಕರ ಈ ಕ್ರಾಂತಿಕಾರಿ ಹೋರಾಟದ ವಿಜಯೋತ್ಸವ ಹೇಗಿತ್ತು? ಏನಿದು ಎಚ್ಚರಿಕೆಯ ಗಂಟೆ? ಬನ್ನಿ ನೋಡೋಣ. ನೀಟ್ ಅಕ್ರಮದ ಆಕ್ರೋಶ, ಕೇಂದ್ರಕ್ಕೆ ಸಿಂಹ ಸ್ವಪ್ನವಾದ ಜನ್ ಝಿ ಪೀಳಿಗೆ. ರಾಜಕೀಯದ ದಿಗ್ಗಜರನ್ನೇ ಅಲುಗಾಡಿಸಿ ಗೆದ್ದು ಸಂಭ್ರಮಿಸಿದ ಕಾಕ್ರೋಚ್ ಪಾರ್ಟಿ. ಮನೆಗಳಲ್ಲಿ ಕುಳಿತು ಸಾಮಾಜಿಕ ಜಾಲತಾಣಗಳಲ್ಲಿ ಕೇವಲ ಕಮೆಂಟ್ ಹಾಕುತ್ತಿದ್ದ ಕಾಲ ಮುಗಿದು ಹೋಯಿತು. ಈಗ ಬೀದಿಗಿಳಿದು ರಾಜಕೀಯ ದೈತ್ಯರ ನಿದ್ದೆಗೆಡಿಸುತ್ತಿರುವ ಜನ್ ಝಿ ಯುವ ಪಡೆಯ ಡಿಜಿಟಲ್ ಕ್ರಾಂತಿ ಮತ್ತೊಮ್ಮೆ ತನ್ನ ಅಸಲಿ ತಾಕತ್ತು ತೋರಿಸಿದೆ. ದೇಶಾದ್ಯಂತ ತೀವ್ರ ವಿರೋಧ ಹಾಗೂ ಯುವ ಜನರ ಬಂಡಾಯದ ಕಿಚ್ಚಿಗೆ ಮಣಿದು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದು ದೆಹಲಿಯ ಐತಿಹಾಸಿಕ ಜಂತರ್ ಮಂತರ್ ಪ್ರದೇಶದಲ್ಲಿ ಸಿಜೆಪಿ ಕಾರ್ಯಕರ್ತರು ಮತ್ತು ಯುವ ಪಡೆಯ ವಿಜಯೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಸುದ್ದಿ ಹೊರಬೀಳ್ತಾ ಇದ್ದಂತೆ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಸಂತೋಷದಿಂದ ಮಂಡಿಯೂರಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ, ನಾವು ಹೋರಾಟದಲ್ಲಿ ಗೆದ್ದಿದ್ದೇವೆ ಅಂತ ಹೇಳ್ತಿದ್ದಂತೆ ಯುವ ಪಡೆ ಕುಣಿದು ಕುಪ್ಪಳಿಸಿದೆ. सैकड़ों बच्चे के सर फोड़े गए हैं. 20 जुलाई को सोनम सर को 26 दिन तक भूख हड़ताल करनी पड़ी है. तो इसके बाद तो इस्तीफे के नीचे हमें कुछ मंजूर नहीं है. तो इस्तीफा ही चाहिए ना, इस्तीफा ही लेंगे हम, तो यहां से इस्तीफा लेकर ही हटेंगे. धर्मेंद्र प्रधान इस्तीफा दो, धर्मेंद्र प्रधान इस्तीफा दो, धर्मेंद्र प्रधान इस्तीफा दो. इस्तीफा तुमको देना होगा, वरना रोज धरना होगा. ಕೇವಲ ಹ್ಯಾಶ್ಟ್ಯಾಗ್ ಪ್ರತಿಭಟನೆಗಳಿಗಷ್ಟೇ ಅಲ್ಲದೆ ನೇರ ಬೀದಿಗಿಳಿದು ಸರ್ಕಾರದ ನೀತಿಗಳನ್ನ ಪ್ರಶ್ನಿಸುತ್ತಿರುವ ಈ ಹೊಸ ತಲೆಮಾರಿನ ಯುವ ಶಕ್ತಿ ಅಕ್ಷರಶಃ ರಾಜಕೀಯ ರಂಗದಲ್ಲಿ ಕಂಪನ ಸೃಷ್ಟಿಸಿದೆ. ಧರ್ಮೇಂದ್ರ ಪ್ರಧಾನ್ ಅವರ ಈ ರಾಜೀನಾಮೆ ಕೇವಲ ಒಂದು ನಿರ್ಗಮನವಲ್ಲ, ಬದಲಿಗೆ ಪ್ರಜಾಪ್ರಭುತ್ವದಲ್ಲಿ ಯುವಕರ ಧ್ವನಿಯನ್ನ ಕಡೆಗಣಿಸಲು ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಿಕ್ಕ ಖಡಕ್ ಎಚ್ಚರಿಕೆಯಾಗಿದೆ. ಈ ಕಾಕ್ರೋಚ್ ಪ್ರತಿಭಟನೆಯನ್ನ ಹತ್ತಿಕ್ಕಲು ಹಲವು ಪ್ರಯತ್ನಗಳು ನಡೆದವು. ಜನ್ ಝಿಗಳ ಮೇಲೆ ಪಾಕಿಸ್ತಾನಿಗಳು ಎಂದು ಹಣೆಪಟ್ಟಿ ಕಟ್ಟಲು ಪ್ರಯತ್ನಿಸಿದ್ರು, ಜಲಪಿರಂಗಿ ಹಾರಿಸಿದ್ರು, ಸಿಕ್ಕವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಜಗ್ಗದೆ ಬಗ್ಗದೆ ಬಲಾಢ್ಯ ಸರ್ಕಾರವನ್ನೇ ಅಲುಗಾಡಿಸೋ ಮಟ್ಟದಲ್ಲಿ ಹೋರಾಡಿ ತಮ್ಮ ಶಕ್ತಿ ಏನು ಎಂಬುದನ್ನ ಯುವ ಪಡೆ ತೋರಿಸಿಕೊಟ್ಟಿದೆ. ಒಟ್ಟಾರೆ ಸಮಸ್ಯೆ ಎದುರಾದಾಗ ಓಡಿ ಹೋಗೋರಲ್ಲ, ಬಲವಾದ ಹೊಡೆತ ಎಂಥದ್ದನ್ನೇ ಬದಲಾಯಿಸುವ ಶಕ್ತಿ ಇಂದಿನ ಯುವಕರಿಗಿದೆ ಎಂಬ ಸಂದೇಶ ರವಾನೆಯಾಗಿದೆ. ಸರ್ಕಾರದ ನೀತಿಗಳ ವಿರುದ್ಧ ಸಿಡಿದೆದ್ದ ಜನ್ ಝಿ ಈಗ ದೈತ್ಯ ರಾಜಕೀಯ ಪಕ್ಷಗಳಿಗೆ ಸಿಂಹ ಸ್ವಪ್ನವಾಗಿರೋದು ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.